ಭಾರತ ಯಾವಾಗಲೂ ಒಂದು ಹಿಂದೂ ರಾಷ್ಟ್ರ ಆಗಬಾರ್ದು, ಆದರೆ ಅಪಾಯಕಾರಿ. ನಾನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ನೀವು ಭಾರತನ ಒಂದು ಸರಿ ಪ್ರವಾಸ ಮಾಡಿ, ಉತ್ತರ ಪ್ರದೇಶಕ್ಕೆ ಹೋಗಿ, ಗುಜರಾತ್ಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಆಮೇಲೆ ಗುಜರಾತ್ಗೆ ಹೋಗಿ, ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋಗಿ, ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಭಾರತನ ಹಿಂದೂಸ್ತಾನ ಅಂತ ಕರೆಯೋರು ಎಷ್ಟು ಜನ ಇದ್ದಾರೆ, ಹಿಂದೂ ರಾಷ್ಟ್ರ ಇದು ಅಂತ ಕರೆಯೋರು ಎಷ್ಟು ಜನ ಇದ್ದಾರೆ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಹಿಂದೂಸ್ತಾನ್ ಅಂತ ಕರೆಯುವಂಥವ್ರು ಎಷ್ಟು ಜನ ಇದ್ದಾರೆ, ನಾನು ಕೇಳೋದಕ್ಕೆ ಬಯಸ್ತೀನಿ. ಎಷ್ಟು ಪರ್ಸೆಂಟ್ ಇದ್ದಾರೆ ನಮ್ಮ ದೇಶದಲ್ಲಿ ಹಿಂದೂಗಳು? 80% ಹೆಚ್ಚು. ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ವಾ? ಈ ದೇಶದಲ್ಲಿ 20% ಹಿಂದೂಗಳು ಅಲ್ಲದೆ ಇರ್ತಕ್ಕಂಥವ್ರು ಭಾಳ ಶಾಂತ ರೀತಿಯಿಂದ ಬದುಕ್ತಿದ್ದಾರೆ. ಏನಾರು ಅಪಾಯ ಇದೆಯಾ ಅವರಿಗೆ? ಏನಾದ್ರು ತೊಂದರೆ ಆಗಿದೆಯಾ? ಪಾಕಿಸ್ತಾನದ ರೀತಿಯಲ್ಲಿ ತೊಂದರೆ ಆಗಿದೆಯಾ? 80% 90% ಮುಸ್ಲಿಮ್ರಿರ್ತಕ್ಕಂಥ ರಾಜ್ಯಗಳ ದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿದೆ? ಅಧ್ಯಯನ ಮಾಡಿದ್ದೀರಾ ಮಿಸ್ಟರ್ ಯತೀಂದ್ರ ಅವರೇ? ಸ್ವಲ್ಪ ಅಧ್ಯಯನ ಮಾಡಿ, ಸ್ಟಡಿ ಮಾಡಿ ಸ್ಟೇಟ್ಮೆಂಟನ್ನು ಕೊಡಬೇಕು. ಬಾಯಿಗೆ ಬಂತು ಅಂತೇಳಿ ಹೇಳಿಬಿಡೋದಲ್ಲ, ದೇವ್ರ ಬುದ್ಧಿನೂ ಕೂಡ ಕೊಟ್ಟಿರ್ತಾನೆ. ಹಾಗಾಗಿ ನಾನು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಯು ಸ್ಟಡಿ ಫಸ್ಟ್, ದೆನ್ ಗಿವ್ ಎ ಸ್ಟೇಟ್ಮೆಂಟ್. ಭಾರತ ಯಾವಾಗಲೂ ಒಂದು ಹಿಂದೂ ರಾಷ್ಟ್ರ ಆಗಬಾರ್ದು, ಆದರೆ ಅಪಾಯಕಾರಿ. ನಾನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ನೀವು ಭಾರತನ ಒಂದು ಸರಿ ಪ್ರವಾಸ ಮಾಡಿ, ಉತ್ತರ ಪ್ರದೇಶಕ್ಕೆ ಹೋಗಿ, ಗುಜರಾತ್ಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಆಮೇಲೆ ಗುಜರಾತ್ಗೆ ಹೋಗಿ, ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋಗಿ, ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಭಾರತನ ಹಿಂದೂಸ್ತಾನ ಅಂತ ಕರೆಯೋರು ಎಷ್ಟು ಜನ ಇದ್ದಾರೆ, ಹಿಂದೂ ರಾಷ್ಟ್ರ ಇದು ಅಂತ ಕರೆಯೋರು ಎಷ್ಟು ಜನ ಇದ್ದಾರೆ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಹಿಂದೂಸ್ತಾನ್ ಅಂತ ಕರೆಯುವಂಥವ್ರು ಎಷ್ಟು ಜನ ಇದ್ದಾರೆ, ನಾನು ಕೇಳೋದಕ್ಕೆ ಬಯಸ್ತೀನಿ. ಎಷ್ಟು ಪರ್ಸೆಂಟ್ ಇದ್ದಾರೆ ನಮ್ಮ ದೇಶದಲ್ಲಿ ಹಿಂದೂಗಳು? 80% ಹೆಚ್ಚು. ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ವಾ? ಈ ದೇಶದಲ್ಲಿ 20% ಹಿಂದೂಗಳು ಅಲ್ಲದೆ ಇರ್ತಕ್ಕಂಥವ್ರು ಭಾಳ ಶಾಂತ ರೀತಿಯಿಂದ ಬದುಕ್ತಿದ್ದಾರೆ. ಏನಾರು ಅಪಾಯ ಇದೆಯಾ ಅವರಿಗೆ? ಏನಾದ್ರು ತೊಂದರೆ ಆಗಿದೆಯಾ? ಪಾಕಿಸ್ತಾನದ ರೀತಿಯಲ್ಲಿ ತೊಂದರೆ ಆಗಿದೆಯಾ? 80% 90% ಮುಸ್ಲಿಮ್ರಿರ್ತಕ್ಕಂಥ ರಾಜ್ಯಗಳ ದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿದೆ? ಅಧ್ಯಯನ ಮಾಡಿದ್ದೀರಾ ಮಿಸ್ಟರ್ ಯತೀಂದ್ರ ಅವರೇ? ಸ್ವಲ್ಪ ಅಧ್ಯಯನ ಮಾಡಿ, ಸ್ಟಡಿ ಮಾಡಿ ಸ್ಟೇಟ್ಮೆಂಟನ್ನು ಕೊಡಬೇಕು. ಬಾಯಿಗೆ ಬಂತು ಅಂತೇಳಿ ಹೇಳಿಬಿಡೋದಲ್ಲ, ದೇವ್ರ ಬುದ್ಧಿನೂ ಕೂಡ ಕೊಟ್ಟಿರ್ತಾನೆ. ಹಾಗಾಗಿ ನಾನು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಯು ಸ್ಟಡಿ ಫಸ್ಟ್, ದೆನ್ ಗಿವ್ ಎ ಸ್ಟೇಟ್ಮೆಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.